ಸರ್, ನಮ್ಮ ಹೆಸರು ರಾಮಾಂಜಲು, ಮಹಾನಗರ ಪಾಲಿಕೆ ಸದಸ್ಯರು. ನಮ್ಮೆಲ್ಲ ಆಂದೋಲನ ಸಮಸ್ತ ಪ್ರಜೆಗಳಿಗೆ ನಾವು ಯಾವತ್ತೂ ಗುಡಿಗೆ ತೊಂದರೆ ಕೊಡಲ್ಲ. ಇವತ್ತಲ್ಲ, ಯಾವತ್ತಾಗಲಿ ತೊಂದರೆ ಆದ ಗುಡಿಗಳಿಗೆ ನಾವು ತೊಂದರೆ ಕೊಡೋಕೆ ಹೋಗೋದಿಲ್ಲ. ಅದು ಸರ್ಕಾರ ಜಾಗದಾಗ ಅಂಗನವಾಡಿ ಕೇಂದ್ರ ಕಟ್ಟಲು ನಮ್ಮ DC ಸಾರೋರೊಂದಿಗೆ ಅವರು ಶಿಕ್ಷಣ ಇಲಾಖೆದವರು ಮಾತಾಡಿದ್ದಾರೆ. ಹೋಗಿ ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅಲ್ಲಿ ಹೋಗಿ 2 ವರ್ಷದ ಕೆಳಗೆ ಸೈಟ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಅಂಗನವಾಡಿ ಸ್ಕೂಲ್ ಕಟ್ಟಲು ಒಂದೆಲ್ಲ ಫೋಟೋಗಳೆಲ್ಲ ತಕ್ಕೊಂಡು ಎಲ್ಲ ಹೋಗಿದ್ದಾರೆ. ನಮಗೆ ಕೇಳಿದ್ರು, ಹಿಂಗೆ ಸರ್ ಅಲ್ಲಿ ಹೆಂಗೆ ಗೋರ್ಮೆಂಟ್ ಜಾಗ ಅಂದರೆ, ಗೋರ್ಮೆಂಟ್ ಜಾಗ ಇದೆ ನೋಡ್ರಿ, ಅಲ್ಲಿ DC ಕಾಲನಾಗ ಇದೆ, ತೊಂದರೆ ಏನಿಲ್ಲ, ನೀವು ನೋಡ್ಕೊಳ್ರಿ ಹೋಗಿ ಅಂತ ನಾನು ಹೇಳಿದ್ದೆ. ಅವರೆಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅದು ಮಾರ್ಕಿಂಗ್ ಎಲ್ಲ ಮಾಡಿದಾರ. ಮತ್ತು ಬೇರೆ ಉದ್ದೇಶ ಏನಿಲ್ಲ ನಮಗೆ ಅಲ್ಲಿ ಅಂಗನವಾಡಿ ಸ್ಕೂಲ್ ಕಟ್ಟಲು ಅಲ್ಲಿ ಭಾಳ ಮಕ್ಕಳು, ಚಿಕ್ಕ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಇದ್ದಾರೆ, ಭಾಳ ಹಿಂದುಳಿದ ಜನಾಂಗ ಇದ್ದಾರೆ ಅಲ್ಲಿ. ಅಂಥವರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೀವಿ ಅಷ್ಟೇ. ನಾವು ಯಾರೋ ಫೌಂಡೇಶನ್ ಹೇಳಿದರು, ಸೋಷಿಯಲ್ ಮೀಡಿಯಾದಾಗ ಕೇಳಿದೆ ನಾನು. ಅವ್ರು ಏನೇನು ಜಾಗ ಕೊಟ್ಟರೆ ನಮಗೇನು ಅಭ್ಯಂತರನೇ ಇಲ್ಲ. ನಾನು ಬೇಕಾದರೆ ನಮ್ಮ ಸ್ಥಳೀಯ ಶಾಸಕರೊಂದಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಯವರೊಂದಿಗೆ ಮತ್ತು ನಮ್ಮ ಆಯುಕ್ತರು, ಮಹಾನಗರ ಪಾಲಿಕೆ ಆಯುಕ್ತರೊಂದಿಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಹಿಂಗೆ ಶಿಫ್ಟಿಂಗ್ ಬೇಕಂದ್ರೆ ಕೂಡ ಮಾಡಿಕೊಡೋಕೆ ನಾವು ಮಾತಾಡ್ತೀವಿ. ಬೇಕಾದರೆ ನಮಗೇನು ತೊಂದರೆ ಇಲ್ಲ. ನಿಮ್ಮ ಮೇಲೆ ಯಾಕೆ ಅಪವಾದ ಬರ್ತಾ ಇದೆ, ನಿಮ್ಮ ಮೇಲೆ ಯಾಕೆ ಬೆಳೆದಿರ್ತಿದ್ದಾರೆ ಜನ ಅಂತ? ಸರ್, ಇವಾಗ ಹೇಳ್ತಾ ಇರ್ತಾರೆ, ಡೆವಲಪ್ಮೆಂಟ್ ಮಾಡುವಾಗ ಎಲ್ಲೋ ಅದು ಹೇಳ್ತಾ ಇರ್ತಾರೆ. ನಾನು ಯಾವತ್ತೂ ಅಲ್ಲಿ ಹೋಗಿಲ್ಲ. ಮೊನ್ನೆ ಕೂಡ ಪೂಜೆಗೆ ಹೋಗಿ ಬಂದೀನಿ ನಾನು. ಮೊನ್ನೆ ಒಂದು 15 ದಿವಸ ಕೆಳಗೆ ಪೂಜೆಗೆ ಹೋಗಿ ಬಂದೀನಿ ನಾನು. ನಮ್ದು ಏನಿಲ್ಲ, ಅದು ಸರ್ಕಾರ ಜಾಗ, ಅದು ನಮ್ಮದು ಏನು ಉದ್ದೇಶನೇ ಇಲ್ಲ. ಇವಾಗ ಯಾರೋ ಫೌಂಡೇಶನ್ ವತಿಯಿಂದ 3 ಸೈಟ್ ಇಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟರೆ ನಮಗೇನು ಸಂತೋಷ. ನಿಮಗೆ ಅಂಗನವಾಡಿ ಸುತ್ತಮುತ್ತಲು ಅಂಗನವಾಡಿ ಕಟ್ಟಿದ್ರೆ 4 ಜನ ಮಕ್ಕಳು ಓದ್ಕೊಂಡು ಡೆವಲಪ್ಮೆಂಟ್ ಆಗ್ತದ, ಊರು ಅಭಿವೃದ್ಧಿ ಆಗುತ್ತಾ. ಅಷ್ಟೇ ಉದ್ದೇಶ ಹೊತ್ತು ನಾವು ಗುಡಿ ಯಾರಂಗೆ ಕಿತ್ತಾಗ ಬಂದರೆ ಫಸ್ಟ್ ನಾನೇ ಬಂದು ಆಟ ನಿಂತ್ಕೊಂತೀನಿ. ಗುಡಿಗಳು ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಲ್ಲ, ಆ ಥರ ಗುಡಿ ಹಿಂದೆಲ್ಲಿ ಸೈಟ್ ಅವ್ರು ಬಂದಿರೋದು, ಕಮಿಷನರ್ ಬಂದಾರಲ್ಲ, ಗುಡಿ ಹಿಂದೆಗಡೆ ಇದಾವೆ, ಸೈಟ್ ಇದಾವೆ, 3 ಸೈಟ್ ಇದಾವೆ. ಅದ್ರ ಬಗ್ಗೆ ಬಂದಿದ್ದಾರೆ ಹೊತ್ತು ಯಾವತ್ತು ಗುಡಿ ಕಿತ್ತಾಕ ಅವ್ರು ಕೂಡ ಹಿಂದೆ ಮುಂದೆ ಪಾಪ ಹೆಂಗೆ ಕಿತ್ತಾರೆ ಕಟ್ಟಿದ ಗುಡಿನ 15 ವರ್ಷ ಆಯ್ತು ಗುಡಿ ಕಟ್ಟೋದು. ಅವತ್ತಿಲ್ಲಿದ್ದು ಇವತ್ತು ಹೆಂಗೆ ಕಿತ್ತಾಕ ಬರ್ತಾರ? 15 ನಾನು ಗೆದ್ದು ಇವಾಗ 5 ವರ್ಷ ಆಯಿತು. 5 ವರ್ಷದಿಂದ ಯಾವತ್ತೂ ಆ ಸಮಸ್ಯೆ ಆಗಿಲ್ಲಲ್ಲ. ಅದು 3 ಪ್ಲಾಟ್ ಗುಡಿ ಹಿಂದ್ಗಡೆ ಇದಾವ. ಆ 3 ಪ್ಲಾಟ್ ಅಲ್ಲಿ ಹುಲಿಗಮ್ಮ ದೇವಿ ದೇವಸ್ಥಾನ ಕಟ್ಟೋದಕ್ಕೆ ಅದು ಕರೆಕ್ಟು, ಇಲ್ಲ ಅಂತ ಹೇಳ್ತಾ ಇಲ್ಲ, ನಡೆಸಿದಾರಂದರೆ ಸರ್ಕಾರ ಜಾಗ. ನಾನು ಏನು ಒಪಿನಿಯನ್ ಹೇಳಕ್ಕೆ ಬರೋದಿಲ್ಲ. ಅದು ಇವಾಗ ಜಿಲ್ಲಾಧಿಕಾರಿ ಒಂದು ಸರ್ಕಾರ ಕಾರ್ಯ ಅಂದರೆ ದೇವ್ರ ಕಾರ್ಯ ಇದ್ದಂಗೆ ನಾವು ಅಡ್ಡಿಪಡಿಸೋಕೆ ಬರೋಲ್ಲ. ಸರ್ಕಾರ ನಾವು ಅಡ್ಡಿಪಡಿಸೋಕೆ ಹೋದರೆ ಮತ್ತೆ ನೀವು ಕಾಸು ಏನಂತ ಹೇಳ್ಬೇಕು. ನಾವು ಸರ್ಕಾರಕ್ಕೆ ನಾವು ಒಂದು ಪೊಸಿಷನ್ ಆಗಿದ್ದು ಸರ್ಕಾರಕ್ಕೆ ಇವಾಗ ಅಲ್ಲಿ ಕಟ್ಬಾರ್ದು ಇಲ್ಲಿ ಕಟ್ಬಾರ್ದು ಅಂತ ಹೇಳಕ್ ಬರಲ್ಲ. ಅವರಿಗೆ ಅದೇ ಸೈಟ್ ಅಲ್ಲಿ ಅದೇ ಜಾಗದಲ್ಲಿ ಯಾಕೆ ಸರ್ಕಾರ ಜಾಗ ಇದಾವಲ್ಲ ಸರ್? ಸರ್ಕಾರ ಜಾಗ ಎಲ್ಲಿ ಇಲ್ಲ, ಖಾಲಿ ಬೇಕಂತ ನೋಡಿ, ಇಲ್ಲಿದೆ ನೋಡಿ, ಲೇಔಟ್ ಸ್ಕೆಚ್ ಇದೆ ನೋಡಿ. DC ಕಾಲದಲ್ಲಿ ಎಲ್ಲಿ ಜಾಗ ಇಲ್ಲ, ಇಲ್ಲಿ ಇಲ್ಲ. ಎಲ್ಲ ಮನೆಗಳು ಫಲಾನುಭವಿಗಳು ಕೊಟ್ಟಿದಾರಲ್ಲ, ಇಲ್ಲಿ ಎಲ್ಲ ಪಟ್ಟಗಳು ಕೊಟ್ಟಿದಾರಲ್ಲ, ಪಟ್ಟ ಕೊಟ್ಟಿರಲ್ಲ. ಅವರು GK ಫೌಂಡೇಶನ್ಲಿಂದ ಏನು 3 ಸೈಟ್ ಕೊಡ್ತೀವಿ ಅಂತ ಹೇಳಿದಲ್ಲ, ನಮಗೆ ಸಂತೋಷ, ಅದಕ್ಕೇನು ತೊಂದರೆ ಏನಿಲ್ಲ. ಕೊಟ್ಟರೆ ನಾವು ಎಲ್ಲರ ಹತ್ರ ಮಾತಾಡಿ ನಾವು ಒಪ್ಪಿಸ್ತೀವಿ. ಬೇಕಾದರೆ ಅದೇ ಸರ್ವೆಂಟ್ ಜಾಗನ ಕೊಡ್ಬೇಕು. ಯಾಕಂದರೆ ದೂರ ಕೊಟ್ಟರೆ ಅಲ್ಲಿರೋ ಬಡವರಿಗೆ ಹೋಗೋಕೆ ಬರೋಕೆ ಸಣ್ಣ ಮಕ್ಕಳು ಎಲ್ಲ 2 ವರ್ಷ 3 ವರ್ಷ ಒಳಗೆ ಇರ್ತಾರೆ ಮಕ್ಕಳು. ಅವರು ಅಂಥವ್ರು ಗರ್ಭಿಣಿಸಿರು ನಡ್ಕೊಂಡು ಹೋಗ್ಬೇಕಂದ್ರೆ ಅವ್ರಿಗೆ ತೊಂದರೆ ಅಲ್ಲ. ಮತ್ತು ಆಟೋ ಮಾತಾಡಬೇಕು, ಆಟೋದು ಹೋಗ್ಬೇಕು. ಗರ್ಭಿಣಿ ಸ್ತ್ರೀಯರು ಕೂಡ ಅದ್ರಾಗ ಪ್ರತಿಯೊಂದು ಎಲ್ಲ ಸಿಗುತ್ತೆ. ಹಾಲಿನ ಪುಡಿ, ಪೋಷಕ ಆಹಾರಗಳು ಎಲ್ಲ ಸಿಗ್ತದೆ ಅಲ್ಲಿ ಕೂಡ. ಅವ್ರಿಗೆ ಮೊಟ್ಟೆ ಅಂಥವೆಲ್ಲ ಕೊಡ್ತಾರೆ ಪಾಪ. ಅಂಥವ್ರು ನಡ್ಕೊಂಡು ಹೋಗ್ಬೇಕಂದ್ರೆ ದೂರ ಆದರೆ ಕಷ್ಟ ಅಲ್ಲ ಸರ್. ನಮ್ದು ಏನೂ ತಕರಾರಿಲ್ಲ, ಗುಡಿ ಬಗ್ಗೆ ಏನು ತಕರಾರಿಲ್ಲ. ನಮಗೆ ಎಲ್ಲೂ ಅಂಗನವಾಡಿ ಸ್ಕೂಲ್ ಆಗಬೇಕಂತ ಉದ್ದೇಶ ಇದೆ ಹೊತ್ತು ಬೇರೆ ಏನಿಲ್ಲ. ನಮ್ಮ ಉದ್ದೇಶ ಅಂಗನವಾಡಿ ಸ್ಕೂಲ್ ಆದರೆ ಸಾಕು. ನಮಗೆ ಅಂಗನವಾಡಿ ಸ್ಕೂಲ್ ಆಗಬೇಕು, ಎಲ್ಲರಿಗೂ ಒಳ್ಳೇದಾಗುತ್ತೆ. ಬಡವ್ರಿಗೆ ಒಳ್ಳೇದಾದರೆ ನಾವು ಬಡವ್ರಿಗೋಸ್ಕರ ಅಲ್ಲ, ನಮ್ಮನ್ನು ಇವಾಗ ಗೆಲ್ಸಿರೋದು ಬಡವ್ರಿಗೋಸ್ಕರ ಅಲ್ಲ. ಏನೋ ಒಳ್ಳೇದು ಮಾಡಿದಾರೆ ಅಂತೇಳಿ ನಮ್ಮನ್ನು ಒಂದು ಎಲೆಕ್ಟೆಡ್ ಮಾಡಿದ್ದಾರೆ ಅಂತ ನಾವು ಒಳ್ಳೇದೇ ಮಾಡಬೇಕಲ್ಲ. ಗುಡಿಗೆ ನಮ್ಗೇನು ತಕರಾರೇ ಇಲ್ಲ. ಗುಡಿ ಬಗ್ಗೆ ನಾವು ಯಾವತ್ತೂ ತಕರಾರು ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತಲ್ಲ, ಯಾವತ್ತೂ ಮಾಡೋದಿಲ್ಲ.
ಅದು 3 ಸೈಟು ಫಸ್ಟ್ ಕೊಟ್ಟಿದ್ದು ಗುಡಿಗಂತ ಯಾರು ಕೊಟ್ಟಾರೋ ಗೊತ್ತಿಲ್ಲ ನನಗಂತೂ. ಫಸ್ಟು ಒಂದು ಗುಡಿಗಂತ ಕೊಟ್ಟಿದ್ರು ಒಂದು ಸೈಟು, ಇನ್ನು 6 ಸೈಟ್ 5 ಸೈಟ್ ಖಾಲಿದ್ವು ಅಲ್ಲಿ. 5 ಸೈಟ್ ಖಾಲಿದ್ದಾಗ ಹೋಗಿ ನಮ್ಮ DC ಆಫೀಸ್ಲಿಂದ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಯಾರ್ಯಾರು ಪಿ ಡಬ್ಲ್ಯೂ ಆಫೀಸು ಮತ್ತು ಮಹಾನಗರ ಪಾಲಿಕೆ ಕಾರ್ಪೊರೇಷನು ಎಲ್ಲರೂ, ಮತ್ತು ಇವರು ಶಿಶುಪಾಲ ಮಕ್ಕಳ ಇಲಾಖೆ ಅವರು ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದವರು. ಎಲ್ಲ ಫೋಟೋಗಳಿದಾವಲ್ಲ ಅಲ್ಲಿ. ಓಕೆ ಸರ್, ಈಗ ಆ ಗುಡಿ ಪೂಜಾರ್ ಫೋಟೋ ಕೂಡ ಇದೆ ನೋಡಿ. ಈಗ ಓಕೆ ಸರ್, ಎಲ್ಲ ಫೋಟೋಗಳಿದಾವೆ. ಆಲ್ರೆಡಿ ಅವಾಗ ಏನಿದ್ದೆಲ್ಲ ಖಾಲಿ ಸ್ಥಳ ಐತಲ್ಲಿ. ನಮ್ದೇನು ಅವಾಗ ಕೂಡ ನಮ್ದೇನಿಲ್ಲ, ಅಲ್ಲೇ ಮಾಡ್ಬೇಕಂತ ಉದ್ದೇಶನೇ ಇಲ್ಲ. ಸರ್ಕಾರ ಜಾಗ ಐತಂತ ಅಲ್ಲಿ ಹೋಗ್ತಾ ಇದ್ದಾರೆ ಅಷ್ಟೇ ಅವರು. ಬೇರೆ ಏನು ಪ್ರೈವೇಟ್ ಲ್ಯಾಂಡ್ನಾಗ ಏನು ಹೋಗ್ತಾ ಇಲ್ಲ ಅವರು. ಕರೆಕ್ಟ್ ಸರ್ಕಾರ ಜಾಗ ಐತಂತ ಹೋಗ್ತಾ ಇದ್ದಾರೆ. ನಮಗೆ ಅದು ಕೂಡ ನಮ್ಗೇನು ಅಭ್ಯಂತರ ಏನಿಲ್ಲ. ನಮ್ಗೆ ಇವಾಗ ಕೊಟ್ಟರೆ ಏನು ಅಭ್ಯಂತರನೇ ಇಲ್ಲ. 3 ಸೈಟ್ ಕೊಟ್ಟರೆ ಆರಾಮಾಗಿ ನಾನೇ ಮಾತಾಡ್ತೀನಿ ಎಲ್ಲದ್ರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.